ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBI ನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕದಿಂದ ಭಾರತದ ಅಕ್ರಮ ವಲಸಿಗರನ್ನ ಕರ್ಕೊಂಡು ಬಂದಿರೋ ರೀತಿ ದೇಶದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯುನೈಟೆಡ್ ಸ್ಟೇಟ್ಸ್ ಬಾರ್ಡರ್ ಪ್ಯಾಟ್ರೋಲ್ ಪಡೆ ಅಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಗಡಿ ಭದ್ರತಾ ಪಡೆ ಅಮೆರಿಕದಿಂದ ಭಾರತಕ್ಕೆ 104 ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡಿರೋ ವಿಡಿಯೋವನ್ನ ರಿಲೀಸ್ ಮಾಡಿದೆ. C-17 ವಿಮಾನದಲ್ಲಿ ತುಂಬಿಕೊಂಡ್ಬರಲಾಗಿದೆ. ಆ ವಿಡಿಯೋದಲ್ಲಿ ಭಾರತದ ಅಕ್ರಮ ವಲಸಿಗರಿಗೆ ಕೈಯಲ್ಲಿ ಬೇಡಿ, ಕಾಲಿಗೆ ಸರಪಳಿ ಹಾಕಿ ಫ್ಲೈಟ್ಗೆ ಹತ್ತಿಸಿರೋದು ಕಂಡುಬಂದಿದೆ. 104 ಜನ ಅಕ್ರಮ ಭಾರತೀಯ ವಲಸಿಗರ ಪೈಕಿ ತಲಾ 33 ಜನ ಗುಜರಾತ್ ಹಾಗೂ ಹರಿಯಾಣದವರು, ಹಾಗೆ 30 ಜನ ಪಂಜಾಬ್ನವರು ಅಂತ ಗೊತ್ತಾಗಿದೆ. ಅಕ್ರಮ ವಲಸಿಗರ ಕೈಗೆ ಬೇಡಿ ಮತ್ತು ಕಾಲಿಗೆ ಸರಪಳಿಗಳನ್ನ ಹಾಕಲಾಗಿತ್ತು. ಪಂಜಾಬ್ನ ಅಮೃತಸರ ಏರ್ಪೋರ್ಟ್ನಲ್ಲಿ ವಿಮಾನ ಲ್ಯಾಂಡ್ ಆದ ತಕ್ಷಣ ಅವರ ಬೇಡಿ ಸರಪಳಿಗಳನ್ನು ಬಿಚ್ಚಲಾಯಿತು. ಹೀಗಾಗಿ ಇದು ಭಾರತೀಯರಿಗೆ ಆದ ಅಪಮಾನ ಅಂತ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿವೆ. ಅದರಲ್ಲೂ PM ಮೋದಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಜೊತೆಗೆ ಒಳ್ಳೆ ಸಂಬಂಧವನ್ನು ಹೊಂದಿದ್ದಾರೆ. ಆದರೆ ಅಕ್ರಮ ವಲಸಿಗರನ್ನ ಭಾರತಕ್ಕೆ ಗಡಿಪಾರು ಮಾಡುವ ವಿಚಾರದಲ್ಲಿ ಗೌರವಯುತವಾಗಿ ನಡೆಸಿಕೊಂಡಿಲ್ಲ. ಭಾರತದ ಅಕ್ರಮ ವಲಸಿಗರನ್ನ ಅಮೆರಿಕ ಈ ರೀತಿ ನಡೆಸಿಕೊಂಡಿರುವುದು ಸರಿನಾ ಅಂತ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ವಾದ್ರಾ ಪ್ರಶ್ನೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, SP ಮುಖ್ಯಸ್ಥ ಅಖಿಲೇಶ್ ಯಾದವ್ ಕೂಡ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತಗೊಂಡ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕ KC ವೇಣುಗೋಪಾಲ್ ಸೇರಿ ವಿಪಕ್ಷಗಳ ಹಲವರು ಈ ರೀತಿ ಟೀಕೆ ಮಾಡಿದ್ರು. ಕೈಯಲ್ಲಿ ಬೇಡಿ ಹಾಕೊಂಡು ಸದನಕ್ಕೆ ಪ್ರವೇಶ ಮಾಡಿದ್ರು ಕೂಡ. ಈ ವಿಚಾರ ಭಾರಿ ಚರ್ಚೆಗೆ ಕಾರಣ ಹಾಕಿದ್ದಂತೆ ವಿದೇಶಾಂಗ ಸಚಿವ S ಜೈಶಂಕರ್ PM ಮೋದಿ ಅವರನ್ನ ಮೀಟ್ ಮಾಡಿ ಮೊದಲು ಮಾತನಾಡಿದ್ರು. ಬಳಿಕ ರಾಜ್ಯಸಭೆಯಲ್ಲಿ S ಜೈಶಂಕರ್ ಮಾತನಾಡಿದ್ರು. ಅಮೆರಿಕದಿಂದ ಗಡಿಪಾರು ಮಾಡಲಾದ ಭಾರತೀಯರನ್ನ ಅಮೆರಿಕ ಕೆಟ್ಟದಾಗಿ ನೋಡಿಕೊಳ್ಳದಂತೆ ನೋಡಿಕೊಳ್ಳೋಕೆ ಕೇಂದ್ರ ಸರ್ಕಾರ ಟ್ರಂಪ್ ಆಡಳಿತದೊಂದಿಗೆ ಸಂಪರ್ಕದಲ್ಲಿದೆ. ಅಲ್ಲದೆ ಭಾರತಕ್ಕೆ ವಾಪಸ್ಸಾದ ಅಕ್ರಮ ವಲಸಿಗರ ಪೈಕಿ ಪುರುಷರಿಗೆ ಮಾತ್ರ ಬೇಡಿ, ಕಾಲಿಗೆ ಸರಪಳಿ ಹಾಕಿದ್ದು ನಿಜ. ಅಮೆರಿಕನ್ ಆ ರೀತಿ ಹಾಕಿದ್ರು. ಅಮೆರಿಕದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ಅವರು ಆ ರೀತಿ ಮಾಡಿದ್ದಾರೆ. ಇವರು ಇಲ್ಲಿಗಲ್ ಆಗಿ ಅಮೆರಿಕಗೆ ಹೋದವರು, ಅಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಿದವರು. ಅಮೆರಿಕ ಅವರ ದೇಶದ ಕಾನೂನು ಪ್ರಕಾರ ಆ ರೀತಿ ನಡೆದುಕೊಂಡಿದೆ ಅಂತ ಜೈಶಂಕರ್ ಹೇಳಿದ್ದಾರೆ. ಆದರೂ ಮಹಿಳೆಯರು ಮತ್ತು ಮಕ್ಕಳಿಗೆ ಬೇಡಿ ಹಾಕಿರಲಿಲ್ಲ. ಇದ್ರ ಬಗ್ಗೆ ಅಮೆರಿಕ ಸರ್ಕಾರ ನಮಗೆ ಮಾಹಿತಿಯನ್ನು ಕೊಟ್ಟಿದೆ. ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ನವರು ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲದೆ ಅಮೆರಿಕದಿಂದ ಗಡಿಪಾರು ಮಾಡಲಾದ ಭಾರತದ ಅಕ್ರಮ ವಲಸಿಗರಿಗೆ 10 ಗಂಟೆ ಫ್ಲೈಟ್ ಜರ್ನಿ ಮಧ್ಯೆ ಊಟ ಕೊಡಲಾಗಿತ್ತು. ಹುಷಾರಿಲ್ಲದವರಿಗೆ ಔಷಧಿಗಳನ್ನು ಕೂಡ ಕೊಡಲಾಗಿತ್ತು. ಟಾಯ್ಲೆಟ್ ಬ್ರೇಕ್ ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ಅವರಿಗೆ ಬೇಡಿಯನ್ನ ತೆಗೆಯಲಾಗಿತ್ತು ಕೂಡ ಅಂತ ಜೈಶಂಕರ್ ಪಾರ್ಲಿಮೆಂಟ್ನಲ್ಲಿ ಮಾಹಿತಿಯನ್ನು ಕೊಟ್ಟರು. ಜೊತೆಗೆ ಅಕ್ರಮ ವಲಸಿಗರನ್ನ ದೇಶಕ್ಕೆ ವಾಪಸ್ ಕರೆಸಿಕೊಳ್ಳುವ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತನ್ನ ನಿರ್ಧಾರಕ್ಕೆ ಕಮಿಟ್ ಆಗಿದೆ ಅನ್ನೋದನ್ನ ಸಚಿವರು ಪುನರುಚ್ಚಾರ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದ್ರೆ, ನಾವು ಕೂಡ ಡೀಟೇಲ್ಡ್ ರಿಪೋರ್ಟ್ ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. 7 ಲಕ್ಷಕ್ಕೂ ಅಧಿಕ ಭಾರತೀಯರು ಇಲ್ಲಿಗಲ್ ಆಗಿ ಹೋಗಿದ್ದಾರೆ. ಕೆನಡಾ ಬಾರ್ಡರ್ ಮೇಲೆ ಹಾರಿ, ಮೆಕ್ಸಿಕೋ ಬಾರ್ಡರ್ ಮೇಲೆ ಹಾರಿ ಅಮೆರಿಕಗೆ ಹೋಗಿದ್ದಾರೆ. ಅಮೆರಿಕನ್ ಡ್ರೀಮ್ ಅಂತ 1.5 ಲಕ್ಷ ಭಾರತೀಯರು 2023ರಲ್ಲೇ ಅಮೆರಿಕನ್ ಡ್ರೀಮ್ ಅಂತ ಅಮೆರಿಕಕ್ಕೆ ಹಾರ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿಗಲ್ ಆಗಿ. ಆದರೂ ಕೂಡ ಅಮೆರಿಕ ಕಾನೂನು ಪ್ರಕಾರ ಅವರ ಅಪರಾಧಿಗಳೇ. ಆದರೂ ಕೂಡ ಅಮೆರಿಕ ಸ್ವಲ್ಪ ಭಾರತ ಅಮೆರಿಕ ಫ್ರೆಂಡ್ಸ್ ಅಲ್ವಾ, ಪಾರ್ಟ್ನರ್ಸ್ ಅಲ್ವಾ. ನಮ್ಮನ್ನು ಇಂಪಾರ್ಟೆಂಟ್ ಪಾರ್ಟ್ನರ್, ಚೀನಾ ವಿರುದ್ಧ ಇಂಪಾರ್ಟೆಂಟ್ ಕಂಟ್ರಿ ನಾವು ಅಂತ ಅಮೆರಿಕ ಗುರುತಿಸುತ್ತೆ. ಹಾಗಾಗಿ ಸ್ವಲ್ಪ ಬೆಟರ್ ಟ್ರೀಟ್ ಮಾಡಬಹುದಾಗಿತ್ತು ಅನ್ನೋ ನಿರೀಕ್ಷೆ ನಾವು ಇಟ್ಕೋಬಹುದು ಅಷ್ಟೇ. ಆದರೆ ಅಮೆರಿಕಾಗೆ ನೀವು ಹೀಗೆ ನಡೆಸ್ಕೊಳ್ಳಿ ಅಂತ ಹೇಳೋಕ್ಕೂ ಕೂಡ ಬರೋದಿಲ್ಲ. ಜೊತೆಗೆ ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಮೈ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತಾರಲ್ಲ ಪ್ರತಿ ಸಲ. ನಮಸ್ತೆ ಟ್ರಂಪ್ ಅಂತ ಪ್ರೋಗ್ರಾಮ್ ಮಾಡಿದ್ರು. ಅಲ್ಲಿ ಹೋದಾಗ ಹೌಡಿ ಮೋಡಿ ಅಂತ ಅವ್ರು ಮಾಡಿದ್ರು. ಭಾಳ ಅಪ್ಕೊಳ್ತಾರೆ. ಈ ಇಬ್ಬರು ಲೀಡರ್ಗಳು ಮಾತಾಡಿಕೊಂಡು ಆಯಿತು ಇಲ್ಲಿಗಲ್ ಆಗಿ ಬಂದಿದ್ದಾರೆ, ನಾವು ಕೂಡ ಹೇಳಿದ್ದೀವಿ ಇಲ್ಲಿಗಲ್ ಮೈಗ್ರೇಷನ್ ಎಲ್ಲೇ ಆದರೂ ಕೂಡ ಅದು ಇಲ್ಲಿಗಲ್ಲೇ, ನಾವು ಅವ್ರನ್ನ ಎಷ್ಟು ಜನ ಇದ್ದಾರೆ ಅಷ್ಟು ಜನ ವಾಪಸ್ ಕರ್ಸ್ಕೊಳ್ತೀವಿ ವೆರಿಫೈ ಮಾಡ್ಕೊಂಡು ಅಂತ ನಾವು ಹೇಳಿದ್ದೀವಿ. ಸೀನ್ ಕ್ರಿಯೇಟ್ ಮಾಡೋದು ಬೇಡ, ಅವ್ರನ್ನ ನೀಟಾಗಿ ಕಳಿಸ್ಕೊಡಿ ಅಂತ ಇವರು ಕೂಡ ಒಂದು ಮಾತಾಡ್ಬೋದಾಗಿತ್ತು. ಅಮೆರಿಕ ಸರ್ಕಾರದ ನಿಲುವುಗಳು ಏನೇ ಇದ್ರೂ ಕೂಡ. ಆದರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನು ಅಂದರೆ, ಅಷ್ಟೊಂದು ಜನರನ್ನ ಕರ್ಕೊಂಡ್ಬರ್ಬೇಕಾದ್ರೆ ಅವರೇನಾದರೂ ಹದ್ದು ಮೀರಿ ವರ್ತಿಸಿದ್ರೆ ಯಾರು ಹೊಣೆ? ಮಿಡ್ ಏರ್ನಲ್ಲಿ
ಅನ್ನೋ ಒಂದು ಆತಂಕ ಕೂಡ ಇದ್ದೇ ಇರುತ್ತೆ ಇಲ್ಲಿ. ಹಾಗಾದರೆ ಹಂಗೆ ಕರ್ಕೊಂಬರೋದಾದ್ರೆ ಇಷ್ಟು ಜನರನ್ನ ನೀವೇ ನಿಮ್ಮ ವಿಮಾನ ತಗೊಂಬಂದು ಕರ್ಕೊಂಡು ಹೋಗಿ ಅಂತ ಹೇಳಿ ಅವ್ರು ಹೇಳೋ ಸಾಧ್ಯತೆ ಕೂಡ ಇರುತ್ತೆ ಅಮೆರಿಕನ್ಸ್. ಸಿಕ್ಕಾಪಟ್ಟೆ ದುಬಾರಿ, ಅಲ್ಲಿಂದ ಇಲ್ಲಿಗೆ ಮಿಲಿಟರಿ ಪ್ಲೇನಲ್ಲಿ ತಂದು ಕರ್ಕೊಂಬರೋದಿದೆಯಲ್ಲ ಬಹಳ ದುಬಾರಿ. ನಾಗರಿಕ ವಿಮಾನಗಳಲ್ಲೇ ಕರ್ಕೊಂಬರಬೇಕು ಅಂದರೂ ಕೂಡ ಎಲ್ಲಾದರೂ 7 ಲಕ್ಷ ಜನರನ್ನ ಕರ್ಕೊಂಡು ಹೋಗಿ ಅಂತ ಅಮೆರಿಕ ಹೇಳಿದ್ರೆ ವೆರಿ ಡಿಫಿಕಲ್ಟ್ ಟಾಸ್ಕ್ ಅದು. ಲಾಜಿಸ್ಟಿಕಲಿ ಅವ್ರನ್ನ ಸಾಗಾಣಿಕೆ ಮಾಡೋದು ಬಹಳ ಕಷ್ಟದ ವಿಚಾರ, ಸಿಕ್ಕಾಪಟ್ಟೆ ದುಬಾರಿ ಆಗುತ್ತೆ. ಈ ವಿಚಾರವನ್ನು ಕೂಡ ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಇದರ ಪಾಸಿಬಿಲಿಟೀಸ್ ಏನಾಗುತ್ತೆ ಅಂತ ನೋಡಬೇಕು ಮುಂದೆ. ಜೊತೆಗೆ ಈ ಭಾರತೀಯರೇನಿದ್ದಾರೆ ಹೋದವರು, ಈ ಹಿಂದೆ ಕೆನಡಾ ಬಾರ್ಡರ್ನಲ್ಲಿ ಫ್ರೀಸ್ ಆಗಿ ಇಡೀ ಫ್ಯಾಮಿಲಿ ತೀರ್ಕೊಂಡ್ರಲ್ಲ, ಅದರಲ್ಲಿ ಫ್ಯಾಮಿಲಿಯ ಮುಖ್ಯಸ್ಥ ಪುರುಷ ಅವರ ತಂದೆ ಮಾತಾಡಿರೋ ವಿಡಿಯೋ ಯೂಟ್ಯೂಬ್ನಲ್ಲಿ ಇನ್ನೂ ಕೂಡ ಇದೆ. ಸಿಕ್ಕಾಪಟ್ಟೆ ಜಮೀನಿದೆ, ಶ್ರೀಮಂತರಿದ್ದಾರೆ, 60, 70 ಲಕ್ಷ, 80 ಲಕ್ಷ ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಅಮೆರಿಕನ್ಸ್ ಆಗೋಕ್ಕೆ ಈ ರೀತಿ ಇಲ್ಲಿಗಲ್ ಆಗಿ ಹೋಗ್ತಿರೋದು. ಲೀಗಲ್ ಆಗಿ ಹೋಗೋಕೆ ಆಗ್ತಿಲ್ಲ ಅಂದಾಗ ಇಲ್ಲಿಗಲ್ ಆಗಿ ಹೋಗೋಕೆ ಟ್ರೈ ಮಾಡಿ ಈ ರೀತಿ ಪ್ರಾಣ ಕಳ್ಕೊಳ್ತಿದ್ದಾರೆ. ಈ ಥರ ಸಿಕ್ಕಾಕೊಂಡು ಬಿದ್ದು ಈ ರೀತಿ ಈಗ ಗಡಿಪಾರ ಆಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಭಾರತಕ್ಕೆ ಈಗ ಈ ಅಪಮಾನ ಆಗ್ತಿದೆಯಲ್ಲ, ಭಾರತೀಯರನ್ನ ಕಟ್ ಹಾಕೊಂಡು ತಂದುಬಿಟ್ಟಿರೋದು, ಇವರನ್ನ ಕೂಡ ಹೊಣೆಗಾರನ್ನಾಗಿ ಮಾಡಬೇಕು. ಯಾರಿಗೆ ಇಲ್ಲಿ ಇರಲಿಕ್ಕಾಗದೆ ಭಾರತದಲ್ಲಿ ಬಹಳ ಸಂಕಷ್ಟ ಆಗಿ ಜಮೀನೆಲ್ಲ ಮಾರ್ಕೊಂಡು 60 ಲಕ್ಷ, 70 ಲಕ್ಷ, 80 ಲಕ್ಷ ಎಲ್ಲ ಖರ್ಚು ಮಾಡಿಕೊಂಡು, ದುಡ್ಡು ಖರ್ಚು ಮಾಡಿಕೊಂಡು, ಅವ್ರು ಭಾಳ ಬಡವರು, ಅವರು 79 ಲಕ್ಷ ಖರ್ಚು ಮಾಡೋರು, ಅವರಿಗೆ ಭಾರತ ಬೇಡ ಅಂತ ಅಮೆರಿಕನ್ಸ್ ಆಗೋಣ ಅಂತ ಟ್ರೈ ಮಾಡೋಕೆ ಹೋದವರು, ಅವ್ರನ್ನೆಲ್ಲ ಹೊಣೆಗಾರನಾಗಿ ಮಾಡಬೇಕು. ಇವ್ರು ಭಾರತಕ್ಕೆ ಶೇಮನ್ನು ಉಂಟು ಮಾಡ್ತಿದ್ದಾರೆ. ಇವರು ನಾವೆಲ್ಲ ತಲೆ ತಗ್ಸಂಗೆ ಮಾಡ್ತಿದ್ದಾರೆ ಇವರು. ನಾವು ಮಾತ್ರ ಅಲ್ಲ, ಅಮೆರಿಕದಲ್ಲಿರೋ ಲೀಗಲ್ ಮೈಗ್ರೆಂಟ್ಸ್ ಯಾರಿರ್ತಾರೆ, ಲೀಗಲ್ ಆಗಿ ಕಷ್ಟಪಟ್ಟು ಓದಿ ಟ್ಯಾಲೆಂಟ್ ಸಮೇತ ಅಮೆರಿಕಾಗೆ ಹೋಗಿ ದೊಡ್ಡ ಪ್ರಮಾಣದಲ್ಲಿ ದುಡಿದು ಭಾರತದಲ್ಲಿರೋ ಫ್ಯಾಮಿಲಿಗೆ ದುಡ್ಡನ್ನು ಯಾರು ಕಳಿಸ್ತಾ ಇರ್ತಾರೆ, ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಫಾರಿನ್ ಕರೆನ್ಸಿಯನ್ನು ಯಾರು ಡಾಲರ್ಸಲ್ಲಿ ಪೇಮೆಂಟನ್ನು ಮಾಡ್ತಾ ಇದ್ದಾರೆ ಅವ್ರ ಫ್ಯಾಮಿಲಿಯವರಿಗೆ, ಲೀಗಲ್ ಮೈಗ್ರೆಂಟ್ಸ್, ಅವ್ರಿಗೂ ಕೂಡ ಅಮೆರಿಕದಲ್ಲಿ ತಲೆ ಎತ್ತಿ ಓಡಾಡದಂತೆ ಈ ಬೇಲಿ ಹಾರಿಕೊಂಡು ಮೆಕ್ಸಿಕೋ ಕೆನಡಾದಿಂದ ಹಾರಿಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ನಾವು ಚೆಕ್ ಮಾಡಿ ನೋಡಿದ್ವಿ, 60ರಿಂದ 70 ಲಕ್ಷ ರೂಪಾಯಿ ಬೇಕಂತೆ ಸ್ವಾಮಿ ರೀತಿ ಇಲ್ಲಿಗಲ್ ಆಗಿ ಹಾರಲಿಕ್ಕೆ ಬೇಲಿ. ಅಷ್ಟು ಖರ್ಚು ಮಾಡಿಕೊಂಡು ಮನೆ ಮಠ ಮಾರ್ಕೊಂಡು ಇವರು ತಾಯಿನಾಡಿನ ಬಗ್ಗೆನೇ ಅಸಹ್ಯ ಪಡ್ಕೊಂಡು ಹೋದವರಲ್ವ ಇವರು. ಈಗ ಮತ್ತೆ ದೇಶಕ್ಕೆ ಇವರು ಶೇಮ್ ಉಂಟು ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಣ್ಣು ತೆರೆಸೋ ಒಂದು ವರದಿ ಇದೆ ಸ್ನೇಹಿತರೆ, ನಾವು ಮಾಡಿದ್ದೀವಿ ನೋಡಿ. ಈ ವರದಿ ನಿಮಗೆ ಭಾಳ ಆಶ್ಚರ್ಯ ಆಗ್ತಿದೆ ಏನೆಲ್ಲ ಕೇಳಿದ್ರೆ. ಫುಲ್ ನ್ಯೂಸ್ ಎಂಡ್ನಲ್ಲಿ ಅದರ ಲಿಂಕನ್ನು ಸ್ಕ್ರೀನ್ ಮೇಲೆ ತರ್ತೀವಿ. ಫುಲ್ ನ್ಯೂಸ್ ಮುಗಿತಾ ನೀವು ಆ ವಿಡಿಯೋಗೆ ಜಂಪ್ ಆಗ್ಬೋದು. ಇದರ ಕರಾಳ ಸತ್ಯ ನಿಮಗೆ ಗೊತ್ತಾಗುತ್ತೆ. ಏನೋ ರಾಜ್ಯಸಭೆಯಲ್ಲಿ PM ಮೋದಿ ಮಾತನಾಡಿದ್ದಾರೆ, ಫ್ಯಾಮಿಲಿ ಫಸ್ಟ್ ಅನ್ನೋದು ಕಾಂಗ್ರೆಸ್ನ ಪಾಲಿಸಿ, ಆದರೆ ದೇಶ ಮೊದಲು ಅನ್ನೋ ವಿಚಾರಕ್ಕೆ ಬಿಜೆಪಿ ಮೊದಲು ಆದ್ಯತೆ ನೀಡುತ್ತೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲಿಲ್ಲ, ಆದರೆ ಈಗ ಜೈ ಭೀಮ್ ಅಂತ ಹೇಳುವಂತ ಒತ್ತಾಯ ಮಾಡ್ತಿದೆ. ಅವರ ವಿರುದ್ಧ ಕಾಂಗ್ರೆಸ್ ದ್ವೇಷ ಹೊಂದಿತ್ತು, ಮತ್ತವರನ್ನ 2 ಬಾರಿ ಲೋಕಸಭಾ ಎಲೆಕ್ಷನ್ನಲ್ಲಿ ಸೋಲಿಸೋಕೆ ಎಲ್ಲ ಪ್ರಯತ್ನ ಮಾಡಿದ್ರು ಅಂತ, ಇದೆಲ್ಲವೂ ಇತಿಹಾಸದಲ್ಲಿ ದಾಖಲಿತ ಅಂತ PM ಮೋದಿ ವಾಗ್ದಾಳಿ ಮಾಡಿದ್ರು. ಅಲ್ಲದೆ ಕಾಂಗ್ರೆಸ್ ಸರ್ಕಾರ OBC ಕಮಿಷನ್ಗೆ ಮಾನ್ಯತೆ ಕೊಡಲಿಲ್ಲ, ಯಾಕಂದ್ರೆ ಅದು ಕಾಂಗ್ರೆಸ್ನ ತುಷ್ಟೀಕರಣ ನೀತಿಗೆ ವಿರುದ್ಧವಾಗಿತ್ತು. ಆದರೆ ಬಿಜೆಪಿ ನೇತೃತ್ವದ NDA ಸರ್ಕಾರದ ಕೆಲಸ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ನಾವು ಸಾಂವಿಧಾನಿಕ ಮಾನ್ಯತೆ ಕೊಟ್ವಿ OBC ಕಮಿಷನ್ಗೆ ಅಂತ ಹೇಳಿದ್ರು. ವಾಲ್ಮೀಕಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ CBI ತನಿಖೆ ಚುರುಕುಗೊಳಿಸಿದೆ. ಪ್ರಮುಖ ಆರೋಪಿ ಚಂದ್ರಮೋಹನ್ ಮತ್ತವರ 2 ಕುಟುಂಬಸ್ಥರಿಗೆ CBI ನೋಟಿಸ್ ಕೊಟ್ಟಿದೆ. ಈ ಹಿಂದೆ ವಾಲ್ಮೀಕಿ ಹಗರಣದಲ್ಲಿ ಚಂದ್ರಮೋಹನ್ 89 ಕೋಟಿ ರೂಪಾಯಿ ಹಣವನ್ನು ಅಕ್ರಮವಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಹತ್ವದ ಮಸೂದೆ ತರೋಕೆ ಮುಂದಾಗಿದೆ. ದ್ವೇಷ ಅಪರಾಧ ಮತ್ತು ದ್ವೇಷ ಭಾಷಣ ಹೋರಾಟ, ತಡೆಗಟ್ಟುವಿಕೆ ಮತ್ತು ಶಿಕ್ಷೆ ವಿಧೇಯಕ 2025 ಕರಡನ್ನ ಕಾನೂನು ಇಲಾಖೆ ರೆಡಿ ಮಾಡಿದೆ. ಇದರ ಪ್ರಕಾರ ಧಾರ್ಮಿಕ, ಜನಾಂಗೀಯ, ಜಾತಿ ಅಥವಾ ಸಮುದಾಯ, ಲಿಂಗ, ಲೈಂಗಿಕ ದೃಷ್ಟಿಕೋನ, ಜನ್ಮಸ್ಥಳ, ಭಾಷೆ, ಅಂಗವೈಕಲ್ಯ, ಬುಡಕಟ್ಟು ಇದರ ಕುರಿತು ಯಾವುದೇ ಇವುಗಳನ್ನೆಲ್ಲ ಟಾರ್ಗೆಟ್ ಮಾಡಿಕೊಂಡು ಭಾಷಣ ಮಾಡೋ ಹಾಗಿಲ್ಲ. ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಬರೋ ಬಜೆಟ್ ಅಧಿವೇಶನದಲ್ಲಿ ಈ ಬಿಲ್ ಮಂಡಿಸೋ ಸಾಧ್ಯತೆ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಪ್ರಾಚೀನ ಕಾಲದ ಕೆಲ ವಸ್ತುಗಳು ಪತ್ತೆಯಾಗಿವೆ. ಇದರಲ್ಲಿ 10,000 ವರ್ಷಗಳಷ್ಟು ಹಿಂದಿನ ಕಲ್ಲಿನ ಮೇಲೆ ಮಾಡಿದ ಪೇಂಟಿಂಗ್ ಕೂಡ ಸೇರಿದೆ. ಭಾರತೀಯ ಪುರಾತತ್ವ ಇಲಾಖೆ ASI 4 ತಿಂಗಳಿಂದ ನಡೆಸಿದ ಸಭೆಯಲ್ಲಿ ಇವು ಪತ್ತೆಯಾಗಿವೆ. ಹಾಸನದ ಬೇಲೂರಿನಲ್ಲಿ ಮಾನಸಿಕ ಸಮಸ್ಯೆ ಇರೋ ಬಾಲಕಿ ಮೇಲೆ ಪಕ್ಕದ ಮನೆಯ ವ್ಯಕ್ತಿಯೊಬ್ಬ ಅತ್ಯಾಚಾರ ಎಸಗಿದ್ದಾನೆ. ಈತನ ಬಂಧನಕ್ಕಾಗಿ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ. ಅತ್ತ ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ಸರ್ಕಾರಿ ಶಾಲೆಯ 13 ವರ್ಷದ ವಿದ್ಯಾರ್ಥಿನಿ ಮೇಲೆ 3 ಶಿಕ್ಷಕರು ಅತ್ಯಾಚಾರ ಎಸಗಿದ್ದಾರೆ. ಗುರುವನ್ನ ದೇವರು ಅಂತ ಟ್ರೀಟ್ ಮಾಡೋ ರಾಷ್ಟ್ರದಲ್ಲಿ ಇಂಥ ರಾಕ್ಷಸರು ಇದ್ದಾರೆ ನೋಡಿ. ಸದ್ಯ ಶಾಲೆಯ ಶಿಕ್ಷಕಿಯೊಬ್ಬರು ಕೊಟ್ಟ ದೂರಿನ ಮೇಲೆ ಆ 3 ಶಿಕ್ಷಕರನ್ನ ಬಂಧಿಸಲಾಗಿದೆ. ಇನ್ನು ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಯಲ್ಲಿ ಭಾರತೀಯ ವಾಯುಪಡೆಯ ಮಿರಾಜ್ 2000 ಫೈಟರ್ ಜೆಟ್ ಕ್ರಾಶ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಫೈಟರ್ ಜೆಟ್. ನಮಗಿದು ರಫೇಲ್ ಬರೋಕ್ಕಿಂತ ಮುಂಚೆ ನಮ್ಮ ಹತ್ರ ಇದು ನಮ್ಮ ಹತ್ರ ಸೂಪರ್ ಪವರ್ಫುಲ್ ಫೈಟರ್ ಜೆಟ್ ಈಗ ಪತನ ಆಗಿದೆ. ತರಬೇತಿ ವೇಳೆ ಅವಘಡ ಉಂಟಾಗಿದೆ. ಅದೃಷ್ಟವಶಾತ್ ಪೈಲಟ್ಗಳಿಬ್ಬರು ಪ್ಯಾರಾಚೂಟ್ ಸಹಾಯದಿಂದ ಪಾರಾಗಿದ್ದಾರೆ. ಘಟನೆಗೆ ಸೂಕ್ತ ಕಾರಣ ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ. ಅಂದಹಾಗೆ ಈ ಮಿರಾಜ್ 2000 ಫೈಟರ್ ಜೆಟ್ ಅನ್ನ ಫ್ರಾನ್ಸ್ನ ದಸೋ ಏವಿಯೇಷನ್ ಕಂಪನಿ ಅಭಿವೃದ್ಧಿಪಡಿಸಿದೆ. ರಫೇಲ್ ಕೊಡ್ತಾ ಇದ್ದಾರಲ್ಲ ಅವ್ರದ್ದೇ ಈ ಮುಂಚಿನ ಜನರೇಷನ್ ಫೈಟರ್ ಜೆಟ್ಗಳಿವು.
ಇದನ್ನು ಕಾರ್ಗಿಲ್ ಕದನದ ಟೈಮ್ನಲ್ಲಿ ಹಾಗೂ 2019 ಬಾಲಕೋಟ್ ದಾಳಿಯಲ್ಲೂ ಕೂಡ ಏರ್ ಸ್ಟ್ರೈಕು ಕೂಡ ಬಳಸಲಾಗಿತ್ತು. ಸದ್ಯ ಭಾರತೀಯ ವಾಯುಪಡೆಯಲ್ಲಿ 47 ಮಿರಾಜ್ ಫೈಟರ್ ಜೆಟ್ಸ್ ಇವೆ. ಈಗ ಒಂದು ಮಿರಾಜ್ಗೆ, ಇವಾಗ ಮಿರಾಜ್ 2000ಗೆ ಹತ್ತತ್ರ 700 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಏನೋ ಭಾರತ ರಷ್ಯಾ ಮಧ್ಯೆ ಒಪ್ಪಂದವಾಗಿರೋ 5 S-400 ಏರ್ ಡಿಫೆನ್ಸ್ ಸಿಸ್ಟಮ್ ಸ್ಕ್ವಾಡ್ರನ್ಗಳ ಪೈಕಿ 4ನೇ ಸ್ಕ್ವಾಡ್ರನ್ ಈ ವರ್ಷದ ಕೊನೆಗೆ ಬರುತ್ತೆ. ರಕ್ಷಣಾ ಸಚಿವಾಲಯ ಮಾಹಿತಿ ಕೊಟ್ಟಿದ್ರ ಬಗ್ಗೆ. ಅಲ್ಲದೆ 5ನೇ ಸ್ಕ್ವಾಡ್ರನ್ 2026ಕ್ಕೆ ಬರೋ ನಿರೀಕ್ಷೆ ಇದೆ ಅಂತ ಹೇಳಿದೆ. ಅಂದಹಾಗೆ 2018ರಲ್ಲಿ 35,000 ಕೋಟಿ ರೂಪಾಯಿ ಖರ್ಚಲ್ಲಿ 5 S-400 ಸ್ಕ್ವಾಡ್ರನ್ ಖರೀದಿಗೆ ಭಾರತ ರಷ್ಯಾ ನಡುವೆ ಅಗ್ರಿಮೆಂಟ್ ಆಗಿತ್ತು. ಈ ಒಪ್ಪಂದದಡಿಯಲ್ಲಿ ಈಗ ಆಲ್ರೆಡಿ 3 ಸ್ಕ್ವಾಡ್ರನ್ಗಳನ್ನು ಭಾರತದ ಸಿಲಿಗುರಿ ಕಾರಿಡಾರ್, ಪಠಾಣ್ಕೋಟ್ ರೀಜನ್ ಮತ್ತು ವೆಸ್ಟರ್ನ್ ಬಾರ್ಡರ್ನಲ್ಲಿ ನಿಯೋಜನೆ ಮಾಡಲಾಗಿದೆ. ವೆಸ್ಟರ್ನ್ ಬಾರ್ಡರ್ ಅಂದರೆ ಪಾಕಿಗಳ ಜೊತೆ ಇರೋ ಬಾರ್ಡರ್. 2027ಕ್ಕೆ ಭಾರತ ಚಂದ್ರಯಾನ್ 4 ಮಿಷನ್ ಅನ್ನ ಲಾಂಚ್ ಮಾಡುತ್ತೆ ಅಂತ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಈ ಮಿಷನ್ ನಲ್ಲಿ ಇಸ್ರೋ ಚಂದ್ರನ ಮೇಲಿಂದ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಭೂಮಿಗೆ ತರುವ ಗುರಿಯನ್ನ ಇಟ್ಕೊಂಡಿದೆ. ಯುಪಿಯ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಕುಂಭಮೇಳ 25ನೇ ದಿನಕ್ಕೆ ಕಾಲಿಟ್ಟಿದೆ. ಇದುವರೆಗೂ ಸುಮಾರು 39 ಕೋಟಿ ಜನ ಕುಂಭಮೇಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇವತ್ತಿನ ಕುಂಭಮೇಳಕ್ಕೆ ಮಣಿಪುರ ಸಿಎಂ ಬಿರೇನ್ ಸಿಂಗ್, ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ ಕೂಡ ಆಗಮಿಸಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಅಲ್ಲದೆ ಪಾಕಿಸ್ತಾನದ 69 ಹಿಂದೂ ಸಮುದಾಯದ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಝೊಮ್ಯಾಟೊ ಕಂಪನಿ ತನ್ನ ಹೆಸರನ್ನ ಎಟರ್ನಲ್ ಅಂತ ಚೇಂಜ್ ಮಾಡಿದೆ. ಈ ನಿರ್ಧಾರದಿಂದ ಆ್ಯಪ್ ಹೆಸರಲ್ಲಿ ಅಂದರೆ ಝೊಮ್ಯಾಟೊ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಆಗಿರ್ಬೋದು, ಇವ್ರದ್ದು ಆ್ಯಪ್ಗಳಿದಾವಲ್ಲ ಅವೆಲ್ಲ ಹಾಗೇ ಇರುತ್ತೆ. ಮೂಲ ಕಂಪನಿ ಮಾತೃ ಸಂಸ್ಥೆ ಎಟರ್ನಲ್ ಅಂತ ಆಗುತ್ತೆ. ಅದರ ಎಟರ್ನಲ್ ಒಳಗಡೆ ಇವೆಲ್ಲವೂ ಕೂಡ ಕಾರ್ಯಾಚರಣೆ ಮಾಡ್ತವೆ ಈ ಬ್ರ್ಯಾಂಡ್ಸ್. ಏನೋ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದ 9 ಬಾಂಗ್ಲಾ ಪ್ರಜೆಗಳನ್ನು ಮೇಘಾಲಯದಲ್ಲಿ ಬಂಧಿಸಲಾಗಿದೆ. ಬಂಧಿತರಿಂದ 12 ಮೊಬೈಲ್, ಸಿಮ್ ಕಾರ್ಡ್ಸ್, ಭಾರತದ ದುಡ್ಡು, ಆಧಾರ್ ಕಾರ್ಡ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ರು ಸೆಟ್ಲ್ ಆಗ್ಲಿಕ್ಕೆ. ಇಲ್ಲಿ 2 ವಾಹನಗಳು, ಇತರ ದಾಖಲೆಗಳನ್ನು ಸೀಸ್ ಮಾಡಲಾಗಿದೆ. ಇವರಿಗೆ ಭಾರತಕ್ಕೆ ಬರೋಕೆ ಇದೆಲ್ಲ ವ್ಯವಸ್ಥೆ ಮಾಡಿಕೊಟ್ಟ 3 ದೇಶದ್ರೋಹಿ ಭಾರತೀಯರನ್ನ ಕೂಡ ಬಂಧಿಸಲಾಗಿದೆ. ಈಗ ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡ್ತಾ ಹೋಗೋಣ. ನಕಲಿ ದಾಖಲೆ ನೀಡಿ ಖಾಸಗಿ ಬ್ಯಾಂಕ್ಗಳಿಂದ ಕೋಟ್ಯಂತರ ರೂಪಾಯಿ ಸಾಲ ಪಡೆದ ಕೇಸ್ನಲ್ಲಿ ಮಾಜಿ ಸಚಿವ ಬಿಜೆಪಿಗ ಕೃಷ್ಣಯ್ಯ ಶೆಟ್ಟಿ ಸೇರಿ ಒಟ್ಟು 4 ಕೋರ್ಟ್ 3 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಆದೇಶ ಹೊರಡಿಸಿದೆ. ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಮಹಮ್ಮದ್ ನಲಪಾಡ್ಗೆ ವಿಚಾರಣೆಗೆ ಬರುವಂತೆ ಎಸ್ಐಟಿ ನೋಟಿಸ್ ಕೊಟ್ಟಿತ್ತು. ಒಂದಿನ ಮುಂಚೆನೆ ಹೋಗಿ ಎಸ್ಐಟಿ ಮುಂದೆ ಕೂತ್ಕೊಂಡಿದ್ರು. ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಕುಡಿಯೋ ನೀರಿನ ದರ ಏರಿಕೆಗೆ 4 ಆಪ್ಷನ್ಸ್ ಇರೋ ಪ್ರಸ್ತಾವನೆಯನ್ನ ಬೆಂಗಳೂರು ಜಲಮಂಡಳಿ ರಾಜ್ಯ ಸರ್ಕಾರದ ಮುಂದಿಟ್ಟಿದೆ. ಪ್ರತಿ ಲೀಟರ್ಗೆ 0.8 ಪೈಸೆಯಿಂದ 1.5 ರೂಪಾಯಿ ತನಕದ ಆಪ್ಷನ್ಗಳನ್ನು ಕೊಡಲಾಗಿದೆ. ಸರ್ಕಾರ ಏನು ಡಿಸಿಷನ್ ತಗೊಳುತ್ತೆ ನೋಡಬೇಕು. ತಿರುಪತಿಯಿಂದ ಸ್ಮಗ್ಲಿಂಗ್ ಮಾಡ್ತಿದ್ದ ಕೆಂಪು ಚಂದನದ 180 ತುಂಡುಗಳನ್ನು ಕರ್ನಾಟಕ ಪೊಲೀಸರು ಸೀಸ್ ಮಾಡಿದ್ದಾರೆ. ಇದರ ಮೌಲ್ಯ 1 ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ಅದೇ ಪುಷ್ಪದಲ್ಲಿ ಮಾಡ್ತಿದ್ರಲ್ಲ ಅದೇ ಮರ. ಈ ಮರದ ತುಂಡುಗಳನ್ನು ಮುಂದಿನ ತನಿಖೆಗಾಗಿ ಆಂಧ್ರ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ. ಏನೋ ಕಾಡಾನೆ ದಾಳಿಯಿಂದ ಜರ್ಮನ್ ಪ್ರವಾಸಿಗ ಒಬ್ಬ ಪ್ರಾಣ ಕಳ್ಕೊಂಡಿರೋ ಘಟನೆ ತಮಿಳುನಾಡಿನ ಕೊಯಮತ್ತೂರು ಜಿಲ್ಲೆಯ ATR ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆಗಿದೆ. ಇವರನ್ನ ಮೈಕಲ್ ಶೋಲ್ಸ್ ಅಂತ ಗುರುತಿಸಲಾಗಿದೆ. ಭಾರತ ಇಂಗ್ಲೆಂಡ್ ನಡುವಿನ 3 ಏಕದಿನ ಪಂದ್ಯಗಳ ಸರಣಿ ಶುರುವಾಗಿದೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಮೊದಲ ಪಂದ್ಯ ಆರಂಭವಾಗಿದೆ. ಇದೇ ಪಂದ್ಯದಲ್ಲಿ ಭಾರತದ ಪರವಾಗಿ ಏಕದಿನ ಕ್ರಿಕೆಟ್ಗೆ ಯುವ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಹಾಗೂ ವೇಗಿ ಹರ್ಷಿತ್ ರಾಣಾ ಪದಾರ್ಪಣೆ ಮಾಡಿದ್ದಾರೆ. ಮ್ಯಾಚ್ನಲ್ಲಿ ಟಾಸ್ ಗೆದ್ದ ಇಂಗ್ಲೆಂಡ್ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. 47.4 ಓವರ್ಗಳಲ್ಲಿ 248 ರನ್ ಗಳಿಸಿ ಆಲ್ಔಟ್ ಆಯಿತು. ಇಂಗ್ಲೆಂಡ್ ಪರ ನಾಯಕ ಜೋಸ್ ಬಟ್ಲರ್ 52 ರನ್ ಗಳಿಸಿದ್ರು. ಭಾರತ ಪರ ಹರ್ಷಿತ್ ರಾಣಾ ಮತ್ತು ಜಡೇಜಾ ತಲಾ 3 ವಿಕೆಟ್ ಪಡೆದರು. ಗುರಿ ಬೆನ್ನತ್ತಿರೋ ಟೀಮ್ ಇಂಡಿಯಾದ ಸ್ಕೋರ್ ಕಾರ್ಡ್ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಈ ರೀತಿಯಾಗಿತ್ತು. ಏನೋ ಭಾರತದ ಷೇರುಪೇಟೆ ಈ ಸೆಷನ್ನಲ್ಲೂ ಕೂಡ ಲಾಸ್ ಮಾಡಿಕೊಂಡು ಕೆಂಪು ಪಟ್ಟಿಯಲ್ಲಿ ಅಂತ್ಯ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 213 ಪಾಯಿಂಟ್ ಬಿದ್ದು 78,058ಕ್ಕೆ, ನಿಫ್ಟಿ 92 ಪಾಯಿಂಟ್ ಬಿದ್ದು 23,606ಕ್ಕೆ ತಲುಪಿದೆ. ವಿದೇಶಿ ಬಂಡವಾಳದ ಹೊರಹರಿವು, ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತ, ಹಾಗೆ ಹೂಡಿಕೆದಾರರು RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ನಲ್ಲಿ ಬಡ್ಡಿ ದರ ಕಡಿತದ ನಿರೀಕ್ಷೆ ಅನೌನ್ಸ್ ಆಗಿಬಿಡ್ಲಿ ಆಮೇಲೆ ನೋಡೋಣ ಅಂತ ವೇಟ್ ಮಾಡ್ತಿರೋದು ಈ ರೀತಿ ಪರಿಣಾಮ ಬೀರಿದೆ. ಏನೋ ಇನ್ಫೋಸಿಸ್, ಟಾಟಾ ಕನ್ಸ್ಯೂಮರ್, ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಷೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಮತ್ತೊಂದು ಕಡೆ ಭಾರತ್ ಎಲೆಕ್ಟ್ರಾನಿಕ್ಸ್, ಭಾರತಿ ಏರ್ಟೆಲ್, NTPC, ಟೈಟನ್ ಷೇರುಗಳು ಬಿದ್ದಿವೆ. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 14 ಪೈಸೆ ಇಳಿಕೆಯಾಗಿ 87 ರೂಪಾಯಿ 57 ಪೈಸೆಯಾಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 44 ರೂಪಾಯಿ ಕಮ್ಮಿಯಾಗಿ 84,613 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 36 ರೂಪಾಯಿ ಕಮ್ಮಿಯಾಗಿ 77,510 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 663 ರೂಪಾಯಿ ಕಮ್ಮಿಯಾಗಿ 94,762 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ಥರ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.